ಬೇಸಿಗೆ ಕಾಲದಲ್ಲಿ ಪಾನಿಪುರಿ ಮಾರುವ ಟುನಿ. ಪಕ್ಷಿಗಳ ಊರಿನಲ್ಲಿ ಮಧ್ಯಾಹ್ನದ ಸಮಯ ಸೂರ್ಯನ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ಆದರೆ ಸಂಜೆ ಸಮಯ ಆದಾಗ ಸೂರ್ಯ ಅಲ್ಲಿಂದ ಮರೆಯಾದಾಗ ತಂಪಾದ ಗಾಳಿ ಅಡವಿಯಿಂದ ಊರೊಳಗಡೆ ಬೀಸ್ತಾ ಇತ್ತು. ಹಾಗೆ ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಪಕ್ಷಿಗಳು ಎಲ್ಲರೂ ಕೂಡ ಗೂಡಿಂದ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಟುನಿ ಅವಳ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಏನೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಲು. ಪಕ್ಕದಲ್ಲಿ ಬುಜ್ಜಿನೂ ಇದ್ಲು. ಹಗ್ಲಿನ ಸಮಯ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾರಿಗೂ ಏನು ತಿನ್ನಕ್ಕೆ ಇಷ್ಟನೇ ಆಗಲ್ಲ. ಸಂಜೆ ಸಮಯ ತಂಪಾದ ಗಾಳಿ ಬೀಸ್ತಾ ಇರುವಾಗ ಖಾರವಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಎಲ್ರಿಗೂ. ಅದಕ್ಕೆ ನಾನು ಈ ದಿನದಿಂದ ನಮ್ಮ ಮನೆಯ ಮುಂದ್ಗಡೆ ಒಂದು ಪಾನಿಪುರಿ ಸ್ಟಾಲನ್ನ ಇಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಯಾಪಾರ ಖಂಡಿತ ಚೆನ್ನಾಗಿ ನಡೆಯುತ್ತೆ ಅಲ್ವಾ ಬುಜ್ಜಿ? ವಾವ್, ಪಾನಿಪುರಿ ವ್ಯಾಪಾರನಮ್ಮ? ತುಂಬಾ ಥ್ಯಾಂಕ್ಸ್ ಅಮ್ಮ. ನನಗೂ ಕೂಡ ಪಾನಿಪುರಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ನಾನು ನಿನಗೆ ಹೆಲ್ಪ್ ಮಾಡ್ಲಾ? ನಾನು ಇವಾಗಲೇ ಅಡವಿಗೆ ಹೋಗಿ ಆ ಒಣಗೋಗಿರುವ ಆ ಹೂಗಳನ್ನ ತಗೊಂಡ್ ಬರ್ತೀನಿ. ಆ ಹೂಗಳು ಚೆನ್ನಾಗಿ ಒಣಗಿ ಪೂರಿ ತರ ದೊಡ್ಡದಾಗಿ ರೌಂಡ್ ಆಗಿರುತ್ತೆ. ಹಾ ಸರಿ ಬುಜ್ಜಿ, ನೀನ್ ಬೇಗ ಅಡವಿಗೆ ಹೋಗಿ ಆ ಪೂರಿಗಳನ್ನ ತಗೊಂಡ್ ಬಾ. ನಾನು ಅಷ್ಟರಲ್ಲಿ ಆ ಆಲೂಗಡ್ಡೆ ಪಟಾಣಿ ಎಲ್ಲಾನು ಬೇಯಿಸಿ ಮಸಾಲ ರೆಡಿ ಮಾಡ್ತೀನಿ. ಹಾಗೇನೆ ಈರುಳ್ಳಿನ ಕಟ್ ಮಾಡಿ ಇಟ್ಬಿಡ್ತೀನಿ. ಮತ್ತೆ ಪಾನಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹುಳಿ, ಆಮೇಲೆ ಉಪ್ಪು, ಬೆಲ್ಲ ಇದೆಲ್ಲನೂ ಹಾಕಿ ಪಾನಿಪುರಿ ತಯಾರು ಮಾಡ್ತೀನಿ. ಆದರೆ ಒಂದು ಪೂರಿನ ಕೂಡ ಹೊಡೆದಾಕದೆ ಭದ್ರಾಗಿ ತಗೊಂಬಾ. ಸರಿಯಮ್ಮ, ನೀನೆಲ್ಲ ಕೆಲಸನ ಮುಗಿಸೋಷ್ಟರಲ್ಲಿ ನಾನು ಬೇಗ ಹೋಗಿ ಒಂದೊಂದು ಪೂರಿನೂ ಎತ್ಕೊಂಡು ಬರ್ತೀನಿ. ಹಾಗೆ ಸ್ವಲ್ಪ ಸಮಯದಲ್ಲಿ ಬುಜ್ಜಿಗೂ ಬಚ್ಚಿ ಅಡವಿಗೆ ಹೋಗಿ ಬೇಕಾಗಿರೋ ಪೂರಿಗಳು ಎಲ್ಲಾನು ತಗೊಂಡು ಬಂದ್ಲು. ಟುನಿಗೂ ಬಚ್ಚಿ ಬುಜ್ಜಿ ಬರೋಷ್ಟರಲ್ಲಿ ಮಸಾಲೆಗೆ ಬೇಕಾಗಿರುವ ಎಲ್ಲಾನು ಏರ್ಪಾಡು ಮಾಡಿದ್ಲು. ಅವಳ ಮನೆಯ ಮುಂದ್ಗಡೆ ಒಂದು ಟೇಬಲ್ ಹಾಕಿ ಅದ್ರ ಮೇಲೆ ಪಾನಿ, ಪೂರಿ ಹಾಗೂ ಮಸಾಲೆ ಎಲ್ಲಾನು ಇಟ್ಲು. ಸ್ವಲ್ಪ ಸಮಯದಲ್ಲಿ ಬಿಸಿಲೆಲ್ಲ ಹೋಗಿ ತಂಪಾದ ಗಾಳಿ ಬೀಸಕ್ಕೆ ಶುರು ಮಾಡಿದಾಗ ಆವಾಗಲೇ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಗೂಡಿಂದ ಹೊರಗಡೆ ಬಂದ್ರು. ಅವರೆಲ್ಲರೂ ಮರದ ಕೆಳಗಡೆ ಕೂರಕ್ಕೆ ಹೋಗ್ತಾ ಇದ್ದಾಗ ಟುನಿಯ ಮನೆಯಿಂದ ಬಂದ ಘಮಘಮ ವಾಸನೆ ಅವರನ್ನ ಅಲ್ಲಿಗೆ ಇಳ್ಕೊಂಡು ಹೋಯ್ತು. ಅರೆ, ಏನ್ ಟುನಿ ಇದು? ನಾವೆಲ್ಲರೂ ಸಂಜೆ ಸಮಯ ಜಾಲಿಯಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಬರ್ತಾ ಇದ್ರೆ ಈ ಘಮಘಮ ವಾಸನೆ ನಮ್ಮನ್ನ ಇಲ್ಲಿ ತನಕ ಇಳ್ಕೊಂಡು ಬಂತು. ಏನ್ ಮಾಡ್ತಾ ಇದೆಯಾ ಟುನಿ ಇಲ್ಲಿ ನೀನು? ಬನ್ನಿ ಮಹಿಯವರೇ, ಬನ್ನಿ ಎಲ್ರೂ ಬನ್ನಿ. ಏನಿಲ್ಲ ಮಹಿ, ಬಿಸಿಲಲ್ಲಿ ಯಾರೂ ಸರಿಯಾಗಿ ಏನು ಊಟನೇ ಮಾಡ್ತಾ ಇಲ್ಲ. ಸಂಜೆ ಸಮಯ ಎಲ್ಲರೂ ಹೊರಗಡೆ ಕೂತ್ಕೊಂಡಿರುವಾಗ ಖಾರವಾಗಿ ತಿನ್ನಕ್ಕೆ ಏನಾದರೂ ಬೇಕಲ್ವಾ? ಅದಕ್ಕೆ ನಾನು ಪಾನಿಪುರಿ ಮಾಡಿ ಮಾಡ್ತಾ ಇದ್ದೀನಿ. ಓ, ಪಾನಿಪುರಿನಾ? ಹೆಸರೇ ಕೇಳಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ ಖಾರ ಜಾಸ್ತಿ ಇರುತ್ತೆ ಅಲ್ವಾ? ಇದನ್ನ ತಿಂದರೆ ನನ್ನ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಬರುತ್ತೋ ಅಂತ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಟುನಿ. ಹಾಗೇನೂ ಆಗಲ್ಲ ಲೂಸಿ. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕಿ ಪಾನಿ ಮಾಡಿದ್ದೀನಿ ಅಲ್ವಾ? ಇದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇದನ್ನ ನೀನು ತಿಂದ್ರೆ ದಿನ ತಿನ್ನೋಡು ನಿನ್ನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೇನೋ, ನನಗೆ ಸ್ವಲ್ಪ ಬೇಗ ಕೊಡು. ಸ್ವಲ್ಪ ಖಾರ ಜಾಸ್ತಿನೇ ಹಾಕಿ ಕೊಡು. ಟೋನಿ ಒಂದು ಪೂರಿನ ತಗೊಂಡು ಅದರೊಳಗಡೆ ಬೇಯಿಸಿದ ಆಲೂಗಡ್ಡೆ ಸ್ಟಫ್ ಹಾಗೂ ಸ್ವಲ್ಪ ಈರುಳ್ಳಿ ಹಾಕಿ ಪಾನಿನ ಇದು ಲೂಸಿಗೆ ತಿನ್ನಕ್ಕೆ ಕೊಟ್ಲು. ಲೂಸಿ ಪಾರಿವಾಳ ಆ ಪಾನಿಪುರಿನ ತಿಂದ್ಮೇಲೆ, ಆಹಾ, ಓಹೋ ಟೋನಿ, ಇದೇನಿದು? ಪಾನಿಪುರಿನ ಅಮೃತನ? ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲಾನು ಕರೆಕ್ಟಾಗಿದೆ. ಒಂದು ತಿಂದ್ರೆ ಸಾಕಾಗಲ್ಲ, ಇನ್ನೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಇನ್ನೊಂದು ಪಾನಿಪುರಿ ಬೇಗ ಕೊಡು ಟುನಿ. ಟೋನಿ, ನನ್ನ ಮಗ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾನೆ ಅಲ್ವಾ? ಅವನಿಗೂ ಒಂದು ಪಾನಿಪುರಿ ಕೊಡ್ತೀಯಾ? ಹೌದಾ ಆಂಟಿ, ನಾನು ಬೆಳಗಿಂದ ಏನು ಊಟನೇ ಮಾಡಲಿಲ್ಲ, ತುಂಬ ಹಸುವಾಗ್ತಾ ಇದೆ. ಒಂದು ಪಾನಿಪುರಿ ಕೊಡಿ. ಆವಾಗ ಟುನಿ ಕೂಡ ಬನ್ನುಗೆ ಒಂದು ಪಾನಿಪುರಿ ಕೊಟ್ಲು. ಅದನ್ನ ತಿಂದು ನೋಡಿದ ಬನ್ನು, ವಾವ್ ಆಂಟಿ, ಬೆಳಗಿಂದ ಹಸುವಿಂದ ಇದ್ದಿದ್ದಕ್ಕೆ ಇವಾಗ ನನಗೇನೋ ದೊಡ್ಡ ಹಬ್ಬದೂಟನ ಸಿಕ್ಕಿದ ಹಾಗಿದೆ. ಈ ಕಲರು, ಈ ಖಾರ, ಈ ಹುಳಿ ಎಲ್ಲನೂ ಸೂಪರ್ ಆಗಿದೆ. ಕುಹು, ಏನು ಎಲ್ರಿಗೂ ಅಷ್ಟು ಇಷ್ಟ ಆಗಿದೆ ಅಂದರೆ ಖಂಡಿತ ಚೆನ್ನಾಗಿನೇ ಇರುತ್ತೆ. ಟೊನಿ, ನನಗೂ ಒಂದು ಕೊಡ್ತೀಯಾ? ನಾನು ಕೂಡ ತಿಂದು ನೋಡ್ತೀನಿ. ಹಾಗೆ ಕುಹು ಕೂಡ ಟೊನಿ ಹತ್ರ ಪಾನಿಪುರಿ ತಗೊಂಡು ತಿಂದು ನೋಡಿದ್ಲು. ಕುಹು, ಟೊನಿ, ಸುಮ್ಮನೆ ಹೇಳ್ಬಾರ್ದು. ಈ ಪಾನಿಪುರಿ ತುಂಬಾನೇ ಚೆನ್ನಾಗಿದೆ. ಇದನ್ನ ತಿಂದ ತಕ್ಷಣ ನನ್ನ ಗಂಟ್ಲೆಲ್ಲ ಸರಿ ಆಯ್ತು. ಇವಾಗ ಚೆನ್ನಾಗಿ ಒಂದು ಹಾಡು ಕೂಡ ನಾನು ಹಾಡ್ಬೋದು. ಹಾಗೆ ಕುಹು ಸಂತೋಷವಾಗಿ ಒಂದು ಹಾಡನ್ನ ಹಾಡ್ತಾ ಇದ್ಲು. ಎಲ್ರೂ ಕುಹು ಹಾಡುವ ಹಾಡನ್ನ ಕೇಳ್ಕೊಂಡು ಬಿಸಿ ಬಿಸಿಯಾದ ಪಾನಿಪುರಿನ ತಗೊಂಡು ಸಂತೋಷವಾಗಿ ತಿಂತಾ ಇದ್ದ ಆ ಸಮಯದಲ್ಲಿ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಅರೆ, ಏನಿದು? ಈ ಸಂಜೆ ಸಮಯ ಎಲ್ರೂ ಕೂತ್ಕೊಂಡು ಮಾತಾಡ್ತಾ ಇರ್ತೀರಿ ಅಂತ ಬಂದ್ರೆ ಎಲ್ರೂ ಟೊನಿಯ ಮನೆ ಮುಂದ್ಗಡೆ ನಿಂತ್ಕೊಂಡು ಏನ್ ಕತೆ ಮಾತಾಡ್ತಾ ಇದ್ದೀರಾ? ಬಾ ಚಿಚೋ, ನಾವ್ ಯಾರು ಇಲ್ಲಿ ಕೂತ್ಕೊಂಡು ಕತೆ ಮಾತಾಡ್ತಾ ಇಲ್ಲ.
ತಂಪಾದ ಗಾಳಿ ಬೀಸುವ ಈ ಸಮಯದಲ್ಲಿ ಟುನಿ ನೋಡು, ಖಾರ ಖಾರವಾದ ಪಾನಿಪುರಿ ವ್ಯಾಪಾರನ ಶುರು ಮಾಡಿದ್ದಾಳೆ. ಪಾನಿಪುರಿನಾ? ನನಗೂ ಬೇಕು ಅತ್ತೆ. ತಗೋ ಚಿಚು, ತಗೋ ಚಿನ್ನು, ತಿನ್ನು. ಆವ ಚಿಚು ಆ ಪಾನಿಪುರಿನ ತಿಂದು ಅವಳ ಕಣ್ಣನ್ನ ಮುಚ್ಕೊಂಡು, ಅರೆರೇ, ಎಷ್ಟ್ ಚೆನ್ನಾಗಿದೆ ಈ ಪಾನಿಪುರಿ. ಟುನಿ, ಈ ಪಾನಿಪುರಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ, ಹೇಳಕ್ಕಾಗ್ತಾನೆ ಇಲ್ಲ. ಹಾಗಂತ ಎಲ್ರು ಸಂತೋಷವಾಗಿ ಮಾತಾಡ್ತಿದ್ದಾಗ ಸೂರ್ಯ ಮೆಲ್ಲೆ ಮೆಲ್ಲೆ ಮರೆಯಾದ. ತಂಪಾದ ಗಾಳಿ ಇನ್ನು ಹೆಚ್ಚಾಗಿ ಬೀಸ್ತಾ ಇತ್ತು. ಆದ್ರೆ ಏನೋ ಊರೆಲ್ಲ ಕತ್ಲಲ್ಲಿ ಮುಳುಗೋಗಿತ್ತು. ಯಾರಿಗೂ ಏನು ಕಣ್ಣಿಗೆ ಕಾಣಿಸ್ತಾ ಇತ್ತಿಲ್ಲ. ಅರೆ, ಇದೇನಿದು, ತುಂಬಾ ಕತ್ಲಾಯ್ತು. ನನ್ ಪಾನಿಪುರಿಯಲ್ಲಿ ಮಸಾಲೆ ಇದೆಯಾ ಇಲ್ವಾ ಅಂತಾನು ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಹಾ ಹೌದು ಆಂಟಿ, ನಾನು ಪಾನಿಪುರಿ ಕುಡಿಯುವಾಗ ಪಾನಿ ನನ್ನ ಮೇಲೆ ಬೀಳ್ತಾ ಇದೆ. ನನ್ನ ಬಾಯೊಳಗಡೆ ಪಾನಿಪುರಿ ಹೋಗ್ತಾನೆ ಇಲ್ಲ ನೋಡಿ, ಕೆಳಗಡೆ ಬಿದ್ದೋಯ್ತು. ಅಯ್ಯೋ, ನನ್ನ ಮೇಲೆ ಕೂಡ ಪಾನಿ ಉಯ್ಕೊಳ್ತು. ಬಿಳಿಯಾಗಿರುವ ನನ್ನ ಗರಿಗಳು ಇವಾಗ ಅರಿಶಿನ ಬಣ್ಣಕ್ಕೆ ಬದಲಾಗಿದೆ. ರಾತ್ರಿಗೆ ನನ್ನ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಏನೋ ಗೊತ್ತಾಗ್ತಿಲ್ವಲ್ಲ. ನಿಜಾನೇ, ಕತ್ಲಾಗ್ತಾ ಇದೆ. ಟುನಿ, ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವಲ್ಲ. ಹೀಗಿರುವಾಗ ಹೇಗೆ ನೀನು ವ್ಯಾಪಾರ ಮಾಡ್ತೀಯಾ? ಸರಿ, ಅಂಗಡಿನ ಮುಚ್ಚಿಬಿಡೋಣವಾ? ಹೌದು ಮಹಿಯವರೇ, ಬೇರೆ ದಾರಿ ಇಲ್ಲ. ಕತ್ಲಲ್ಲಿ ನನಗೂ ಕೂಡ ಪುರಿಯಲ್ಲಿ ಸ್ಟಫ್ ಇಡ್ತಾ ಇದ್ದೀನ, ಎಲ್ಲಿಡ್ತಾ ಇದ್ದೀನಿ ಅಂತ ಏನೂ ಅರ್ಥ ಆಗ್ತಾ ಇಲ್ಲ. ನೀವು ಹೇಳೋದು ಸರಿನೇ, ನಾನು ಇವಾಗಲೇ ವ್ಯಾಪಾರನ ಮುಗಿಸ್ಬಿಡ್ತೀನಿ. ಹಾಗಂತ ಎಲ್ಲರೂ ಅಲ್ಲಿಂದ ಹೋಗೋಣ ಅಂತ ನಿರ್ಧಾರ ಮಾಡಿದಾಗ ಚಿಚುಕಾಗೆ ಎಲ್ಲರನ್ನ ತಡೆದು, ನಿಲ್ಲಿ, ಯಾರೂ ಎಲ್ಲಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸಂತೋಷವಾಗಿರುವ ಈ ಸಮಯನ ಹಾಳು ಮಾಡೋಕ್ಕೆ ನಾನಂತೂ ಬಿಡಲ್ಲ. ನೀವೆಲ್ಲರೂ ಇಲ್ಲೇ ಕೂತ್ಕೊಂಡಿರಿ. ನಾನು ಇವಾಗಲೇ ಟುನಿಯ ಈ ಪಾನಿಪುರಿ ಅಂಗಡಿಗೆ ಏನಾದರೂ ಒಂದು ಲೈಟಿಂಗ್ ಸೆಟಪ್ನ ಮಾಡ್ತೀನಿ. ಏನು ಲೈಟಿಂಗ್ ಸೆಟಪ್ಪಾ? ಅದಕ್ಕೆ ನಮ್ಮ ಹತ್ರ ಏನಿದೆ ಚಿಚು? ನೀನು ಏನು ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ, ಎಲ್ಲರೂ ಇಲ್ಲೇ ಕೂತ್ಕೊಂಡಿರಿ. ಚಿನ್ನೋ, ಬಾರೋ, ಸ್ವಲ್ಪ ಅಡವಿಗೆ ಹೋಗ್ಬೇಕಾಗಿರುವ ಕೆಲಸ ಇದೆ. ಬೇಗ ಹೋಗ್ಬಿಟ್ಟು ಬೆಳಕಿಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ನಾವು ತಗೊಂಡು ಬಂದ್ಬಿಡೋಣ. ಚಿಚುಕಾಗೆ ತಕ್ಷಣ ಅಡವಿಗೆ ಹೋದ್ಲು. ಅವಳ ಜೊತೆನೆ ಹಿಂದ್ಗಡೆ ಚಿನ್ನುಕಾಗೆ ಕೂಡ ಅವಳ ಜೊತೆ ಹೋದ. ಅವರಿಬ್ರು ಅಡವಿಗೆ ಹೋಗಿ ಬೇಕಾದಷ್ಟು ಮಿಂಚು ಹುಳಗಳನ್ನ ಹಾಗೇನೆ ಟ್ರಾನ್ಸ್ಪರೆಂಟ್ ಆಗಿರುವ ಎಲೆಗಳನ್ನ ಊರಿಗೆ ತಗೊಂಡ್ ಬಂದ್ರು. ಅದನ್ನ ನೋಡಿ ಪಕ್ಷಿಗಳು ಎಲ್ರು ಏನ್ ಮಾಡ್ತಾಳೋ ಏನೋ ಅಂತ ಆಶ್ಚರ್ಯದಿಂದ ನೋಡ್ತಿದ್ರು. ನೋಡಿದ್ರಾ, ನಮ್ಮ ಅಡವಿಯಲ್ಲಿ ಒಂದ್ ಜಾಗದಲ್ಲಿ ಮಾತ್ರ ಈ ಮಿಂಚು ಹುಳಗಳು ಜಾಸ್ತಿ ಇರುತ್ತೆ. ಆ ಮಿಂಚು ಹುಳಗಳ ಹತ್ತಿರ ನಮ್ಮ ಕಷ್ಟನ ಹೇಳಿದಾಗ ನಾವೇ ಬರ್ತೀವಿ ಅಂತ ಎಲ್ರೂ ಬಂದಿದ್ದಾರೆ. ಚಿನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿರುವ ಈ ಎಲೆನ ತಗೊಂಡ್ ಬಂದಿದ್ದಾನೆ. ಇದ್ರಲ್ಲಿ ಇವಾಗ ಮಿಂಚು ಹುಳಗಳನ್ನ ನಾನು ಇಡ್ತೀನಿ ನೋಡಿ. ಚಿಚುಕಾಗೆ ಆ ಎಲೆಗಳನ್ನ ಒಂದು ಡಬ್ಬಿ ತರ ತಯಾರು ಮಾಡಿ ಅದರೊಳಗಡೆ ಅವಳು ಹಿಡ್ಕೊಂಡು ಬಂದ ಮಿಂಚು ಹುಳಗಳನ್ನ ಇಟ್ಲು. ಹಾಗೆ ಇಟ್ಟ ತಕ್ಷಣ ಅವುಗಳು ನೋಡಕ್ಕೆ ಒಂದು LED ಬಲ್ಬ್ ತರಾನೇ ಉರಿತಾ ಇತ್ತು. ತುಂಬಾ ಬೆಳಕು ಕೂಡ ಅದರೊಳಗಡೆಯಿಂದ ಬರ್ತಿತ್ತು. ಆ ಚಿನ್ನು, ಬನ್ನೋ, ಎಲ್ರೂ ಬನ್ನಿ, ಇವಾಗ ಈ ಎಲೆಗಳನ್ನ ಟುನಿ ಅಂಗಡಿ ಮೇಲೆ ಸಿಕ್ಸಿ. ಹಾಗಂತ ಹೇಳಿದಾಗ ಮಕ್ಕಳು ಎಲ್ರೂ ಬಂದು ಟುನಿಯ ಸ್ಟಾಲ್ ಮೇಲ್ಗಡೆ ಹೋಗಿ ಅಲ್ಲಲ್ಲಿ ಈ ಲೈಟ್ಗಳನ್ನ ಫಿಕ್ಸ್ ಮಾಡಿದ್ರು. ಇವಾಗ ಆ ಜಾಗನೇ ಕತ್ಲೆಲ್ಲ ಮಾಯವಾಗಿ ತುಂಬಾ ಬೆಳಕಾಗಿ ಕಾಣಿಸ್ತಾ ಇತ್ತು. ವಾ ಅಮ್ಮ, ಸೂಪರ್ ಆಗಿದೆ ಅಲ್ವಾ? ಇವಾಗ ನಮ್ಮ ಮನೆ ಇಡೀ ನಕ್ಷತ್ರಗಳು ಬಂದು ಕೂತ್ಕೊಂಡಿರೋ ಹಾಗೆ ಇದೆ. ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಿದೆ ಅಮ್ಮ. ಹಾ ಹೌದು, ಇವಾಗ ಯಾರು ಪಾನಿನ ಮೈ ಮೇಲೆ ಉಯ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲು ಪಾನಿಪುರಿ ಕಾಣಿಸೋದಕ್ಕಿಂತ ಇವಾಗ ತುಂಬಾ ಫಳೀಚ ಅಂತ ಕಾಣಿಸ್ತಾ ಇದೆ. ಬನ್ನು, ಇವಾಗ ಒಳ್ಳೆ ಬೆಳಕಾಗಿದೆ ಅಲ್ವಾ? ನೀನ್ ಪಾನಿಪುರಿನ ಕೆಳಗಡೆ ಹಾಕ್ಬೇಡ, ಬಾಯಿಯೊಳಗಡೆ ಹಾಕೊಳ್ಬೋದು. ಟುನಿ, ಅವನಿಗೆ ಇನ್ನೂ ಸ್ವಲ್ಪ ಪಾನಿಪುರಿ ಕೊಡು. ಚಿಚೋ, ಇದೆಲ್ಲದಕ್ಕೂ ಎಲ್ರೂ ಹೊಗಳ್ಬೇಕಾಗಿರೋದು ನಿನ್ನನ್ನ. ತುಂಬಾ ಚೆನ್ನಾಗಿ ಐಡಿಯಾ ಮಾಡಿದೀಯಾ ನೀನು. ಇನ್ನೇನು ಕತ್ಲಾಯ್ತು, ಎಲ್ರೂ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಕತ್ಲನ್ನ ಬೆಳಕಾಗಿ ಮಾಡಿದೀಯಾ. ಇವಾಗ ಎಲ್ರೂ ಈ ತಂಪಾದ ಗಾಳಿ ಬೀಸೋ ಸಮಯದಲ್ಲಿ ಬಿಸಿ ಬಿಸಿ ಪಾನಿಪುರಿನ ಚೆನ್ನಾಗಿ ತಿನ್ಬೋದಲ್ವಾ? ಹೌದು, ಏನಿದ್ರು ಚಿಚು ನನಗೆ ಮಾಡಿದ್ದು ತುಂಬಾ ದೊಡ್ಡ ಹೆಲ್ಪ್. ನಾನು ಯಾವಾಗೂ ಈ ಸಹಾಯನ ಮರೆಯೋದೇ ಇಲ್ಲ ಚಿಚು. ನೀನು ಇಲ್ಲ ಅಂದಿದ್ರೆ ಇವತ್ತು ನನ್ನ ವ್ಯಾಪಾರ ಅರ್ಧದಲ್ಲೇ ಮುಚ್ಚಿಬಿಡ್ಬೇಕಾಗಿತ್ತೋ ಏನೋ. ಇದರಲ್ಲಿ ಏನಿದೆ ಟೋನಿ, ನಾವೆಲ್ಲರೂ ಸಂತೋಷವಾಗಿರೋದಕ್ಕೋಸ್ಕರ ನೀನೊಂದು ಮಾಡ್ತೀಯಾ. ಹಾಗಿರುವಾಗ ಅದಕ್ಕೊಂದು ಸಮಸ್ಯೆ ಬಂದರೆ ನೋಡ್ಕೊಂಡು ಸುಮ್ಮನೆ ಕೊರಕ್ಕಾಗುತ್ತಾ? ಅದಕ್ಕೆ ನನಗೆ ನೀವೆಲ್ಲರೂ ಸಂತೋಷವಾಗಿರ್ಬೇಕು, ಅದೇ ಬೇಕು. ಹಾಗೆ ಆ ದಿನ ರಾತ್ರಿ ಇಡೀ ಟುನಿಯ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಊರಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಟುನಿ ಅಂಗಡಿಯಲ್ಲಿ ಪಾನಿಪುರಿ ತಗೊಂಡು ತಿಂತಾ ಇದ್ರು. ಮಧ್ಯರಾತ್ರಿಯ ತನಕ ಕೂಡ ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಿದ್ರು. ತುಂಬಾನೇ ಸಂತೋಷವಾಗಿನೂ ಇದ್ರು. ಹಾಗೆ ಟುನಿಗೆ ಬಚ್ಚಿ ಎಲ್ಲನ್ನ ಸಂತೋಷಪಡಿಸೋದಕ್ಕೋಸ್ಕರ ಒಂದು ವ್ಯಾಪಾರ ಶುರು ಮಾಡಿದಾಗ ಅಲ್ಲಿ ಒಂದು ಸಮಸ್ಯೆ ಬಂದಾಗ ಚಿಚುಕಾಗೆ ಅವಳಿಗೋಸ್ಕರ ನಿಂತು ಆ ಸಮಸ್ಯೆನ ಬೇಗನೆ ಬಗೆಹರಿಸಿದ್ಲು. ಪಕ್ಷಿಗಳ ಮಧ್ಯದಲ್ಲಿ ಇರುವ ಆ ಪ್ರೀತಿ ಪ್ರೇಮ ಅದಿದ್ರೆ ಸಾಕು, ಯಾವುದೇ ಸಮಸ್ಯೆನ ಕೂಡ ಸರಿ ಮಾಡ್ಬೋದು.
ಪಕ್ಷಿಗಳ ಗ್ರಾಮದಲ್ಲಿ ಆ ವರ್ಷ ಯಾವುದೇ ವರ್ಷನೂ ಇಲ್ಲದೆ ಇರುವಷ್ಟು ಬಿಸಿಲು ತುಂಬಾ ಜಾಸ್ತಿ ಇತ್ತು. ಗೂಡಿನ ಒಳಗಡೆ ಕೂಡ ಇರಕ್ಕಾಗ್ಲಿಲ್ಲ, ಗೂಡನ್ ಬಿಟ್ಟು ಹೊರಗಡೆ ಕೂಡ ಇರಕ್ಕಾಗ್ಲಿಲ್ಲ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಎಲ್ಲರನ್ನೂ ಬರ ಕೇಳ್ತು. ಪಕ್ಷಿಗಳೇ, ಎಲ್ರೂ ಈ ಕಡೆ ಬನ್ನಿ, ಅಲ್ಲಿ ಬಿಸಿಲು ಹೊಡಿತಾ ಇದೆ. ಸೂರ್ಯ ಬಿಸಿಲು ಕೊಡ್ತಾನೆ ಅಂತ ನೋಡಿದ್ರೆ ಬೆಂಕಿನ ತೆಗೆದು ನಮ್ಮ ಮೇಲೆ ಹಾಕೋ ತರ ಇದೆ. ಈ ವರ್ಷ ಈ ಬಿಸಿಲು ಯಾಕೆ ಇರಿತಿದ್ಯೋ ಏನೂ ಅರ್ಥ ಆಗ್ತಾ ಇಲ್ಲ. ಆವಾಗ ಲೂಸಿ ಪಾರಿವಾಳ ಬೇಜಾರಿಂದ, ಮಹಿಯವ್ರೆ, ನೀವೇ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಬಿಳಿಯಾಗಿರುವ ನಾನು ಎಷ್ಟು ಅಂತ ಬೇಜಾರು ಮಾಡ್ಕೊಳ್ಳಿ. ಬೇವ್ತು ಇಲ್ಲಿ ನೋಡಿ, ನನ್ನ ಬಿಳಿಯಾಗಿರೋ ರೆಕ್ಕೆಗಳೆಲ್ಲ ಕೊಳಕಾಗಿದೆ. ರಾತ್ರಿ ನಿದ್ರೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಬಿಸಿ ಬಿಸಿ ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆವಾಗ ಕುಹುಬಾತು, ಅರೆ ಲೂಸಿ, ನೀನು ನಿನ್ನ ಅಂದದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ನನ್ನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಯಾವಾಗಲೂ ನೀರಲ್ಲೇ ಬಿತ್ಕೊಂಡಿರೋ ನಾನು ಇವಾಗ ನೀರಲ್ಲಿ ಬೀಳಕ್ಕೆ ಆಗ್ತಾ ಇಲ್ಲ. ಬಿಸಿ ನೀರು ಥರ ಇದೆ ನೀರು, ಎಲ್ಲಿ ನೋಡಿದ್ರು ಬಿಸಿ ಬಿಸಿಯಾಗಿನೇ ಇದೆ. ಈಜೊಡಿಯೋಕ್ಕಾಗದೆ, ಆಟ ಆಡೋಕ್ಕಾಗದೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾ? ಅದಕ್ಕೆ ನಿಮ್ಮೆಲ್ಲರನ್ನ ಬರಕ್ಕೆ ಹೇಳಿದ್ದು. ಇನ್ನು 10 ಗಂಟೆಯಿಂದ ಯಾರು ಹೊರಗಡೆ ಬರೋದು ಬೇಡ. ಮಕ್ಕಳನ್ನ ಬಿಸಿಲಲ್ಲಿ ಆಟ ಆಡೋಕ್ಕೆ ಅಲೋ ಮಾಡಬೇಡಿ. ಆಮೇಲೆ ಬಿಸಿಲಲ್ಲಿ ಆಟ ಆಡಿದ್ರೆ ಅವರೆಲ್ಲರೂ ತಲೆ ತಿರುಗಿ ಬಿದ್ದೋಗ್ತಾರೆ. ಇನ್ನೊಂದ್ ಕಡೆ ಟೋನಿಯ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಬಿಸಿಲು ತಡ್ಕೊಳಕ್ಕಾಗದೆ ಬುಜ್ಜಿ ಅಂತೂ ಒಂದು ದೊಡ್ಡ ಎಲೆನ ತಗೊಂಡ್ ಬಂದು ಅದ್ರ ಮೇಲೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಅಮ್ಮ, ನನ್ನಿಂದ ಆಗಲ್ಲಮ್ಮ, ಬಿಸಿಲು ತಡ್ಕೊಳಕ್ ಆಗ್ತಿಲ್ಲ. ಮನೆಯೊಳಗಡೆ ಬಿಸಿಯಾಗಿದೆ, ಮನೆ ಹೊರಗಡೆ ಬಿಸಿಲಾಗಿದೆ. ಎಲ್ಲಿ ಕೂರೋದು, ಎಲ್ಲಿ ನಿದ್ರೆ ಮಾಡೋದು, ಏನ್ ಮಾತಾಡೋದು ಏನೂ ಅರ್ಥ ಆಗ್ತಿಲ್ಲ. ಬಿಸಿ ಬಿಸಿ ಊಟನೂ ನನಗ್ ಬೇಡ. ಈ ಬೇಸಿಗೆಗೆ ಬಿಸಿ ಬಿಸಿ ಊಟ ತಿಂದ್ರೆ ಇನ್ನೂ ಬೆವ್ತೋಗ್ತಾ ಇದೆ ಅಮ್ಮ. ತಂಪಾಗಿರುವ ಏನಾದ್ರೂ ಒಂದು ಆಹಾರ ಇದ್ರೆ ಸಾಕು. ನಿಜಾನೇ ಬುಜ್ಜಿ, ಈ ಬಿಸಿಲಿಗೆ ಯಾರಿಗೂ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಅನ್ಸಲ್ಲ. ನಾನೊಂದು ಮಾಡ್ಲಾ? ಅಡವಿಲಿ ಸುಮಾರು ಹಣ್ಣುಗಳು ಸಿಗುತ್ತೆ ಅಲ್ವಾ? ಆ ಹಣ್ಣುಗಳನ್ನ ತಗೊಂಡು ಬಂದು ಜ್ಯೂಸ್ ಮಾಡಿ ಯಾಕೆ ನಾವು ವ್ಯಾಪಾರ ಶುರು ಮಾಡಬಾರ್ದು? ಆವಾಗ ಜ್ಯೂಸ್ ನಾವು ಕುಡಿಬೋದು, ಜೊತೆಗೆ ಎಲ್ರಿಗೂ ಜ್ಯೂಸ್ ಮಾಡಿ ಕೊಡಿದ್ರೆ ನಮಗೆ ಹಣನೂ ಸಿಗುತ್ತೆ ಅಲ್ವಾ? ಆವಾಗ ಬುಜ್ಜಿ, ವಾವ್, ಇದು ಸೂಪರ್ ಐಡಿಯಾ ಅಮ್ಮ. ಎಲ್ರಿಗೂ ಜ್ಯೂಸ್ ಕೊಡ್ಬೋದು, ಹಾಗೇನೆ ನಾವು ಕೂಡ ದಾಹ ಆಗುವಾಗ ಅವಾಗವಾಗ ಜ್ಯೂಸ್ ಕುಡಿಬೋದು. ಅದಕ್ಕೆ ಇವಾಗ ನಿನ್ನ ಸೋಮಾರಿತನ ಎಲ್ಲಾನು ಬಿಟ್ಬಿಟ್ಟು ನನ್ನ ಜೊತೆ ಅಡವಿಗೆ ಬಾ. ಅಲ್ಲಿ ಹಣ್ಣುಗಳನ್ನ ತಗೊಂಡ್ ಬರೋದು, ಆಮೇಲೆ ಐಸ್ ಕ್ಯೂಬ್ಗಳನ್ನ ರೆಡಿ ಮಾಡೋದು, ಹೀಗೆ ಎಲ್ಲದರಲ್ಲೂ ನಿನ್ನಿಂದಾದ ಸಹಾಯನ ನೀನು ನನಗೆ ಮಾಡಲೇಬೇಕು. ಓಕೆ ಅಮ್ಮ, ನಾನಿದ್ದೀನಿ ಅಲ್ವಾ? ಈ ಟೇಸ್ಟಿಂಗ್ ಮ್ಯಾನೇಜರ್ ಕೆಲಸ ನನಗೆ ಕೊಡ್ತೀಯಾ? ಜ್ಯೂಸಲ್ಲಿ ಸಕ್ಕರೆ ಕರೆಕ್ಟ್ ಆಗಿದೆಯಾ, ಐಸ್ ಕ್ಯೂಬ್ ಇನ್ನೂ ಹಾಕ್ಬೇಕಾ, ನೀರು ತಂಪಾಗಿರ್ಬೇಕಾ, ಇದೆಲ್ಲ ನಾನು ದಿನ ಚೆಕ್ ಮಾಡ್ತೀನಿ. ಆವಾಗ ಒಳ್ಳೆ ಜ್ಯೂಸ್ ಎಲ್ರಿಗೂ ಸಿಗುತ್ತೆ ಅಲ್ವಾ? ಹಾಗೆ ತಾಯಿ ಮಗಳು ಇಬ್ರು ಅಂದ್ಕೊಂಡು ಆ ಕ್ಷಣನೇ ಅಡವಿಗೆ ಹೋಗಿ ಬೇಕಾದಷ್ಟು ಹಣ್ಣುಗಳನ್ನ ತಗೊಂಡ್ ಬಂದ್ರು. ಟುನಿ ಹಾಗೂ ಬುಜ್ಜಿ ಅವರ ಮನೆಯ ಅಂಗಳದಲ್ಲಿ ಟುನಿ ಐಸ್ ಜ್ಯೂಸ್ ಸೆಂಟರ್ ಅಂತ ಒಂದು ಬೋರ್ಡ್ ಹಾಕಿ ಅವರ ವ್ಯಾಪಾರನ ಅವರು ಶುರು ಮಾಡಿದ್ರು. ಬುಜ್ಜಿ, ನೋಡಿದ್ಯಾ, ನಮ್ಮ ಶಾಪ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಫುಲ್ ಐಸ್ ಹಾಕಿರುವ ಜ್ಯೂಸ್ಗಳನ್ನ ವ್ಯಾಪಾರ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಗ್ರೇಪ್ ಜ್ಯೂಸ್, ಆಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್, ಆಮೇಲೆ ವಾಟರ್ಮೆಲನ್ ಜ್ಯೂಸ್, ಪುದೀನಾ ಜ್ಯೂಸ್, ಲೆಮನ್ ಜ್ಯೂಸ್ ಎಲ್ಲಾನು ಮಾಡಿಟ್ಟಿದ್ದೀನಿ. ಆವಾಗಲೇ ಚೋಟು ಅಲ್ಲಿಗೆ ಬಂದು, ವಾವ್ ಟುನಿ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಾಪಾರನೇ ಶುರು ಮಾಡಿದೀಯಾ. ನನ್ನ ಮಗನಿಗೆ ತುಂಬಾನೇ ದಾಹ ಆಗ್ತಾ ಇದೆ, ಅವನಿಗೆ ಸ್ವಲ್ಪ ಗ್ರೇಪ್ ಜ್ಯೂಸ್ ಮಾಡಿ ಕೊಡ್ತೀಯಾ? ಅದರಲ್ಲಿರುವ ಸೀಡೆಲ್ಲ ತೆಗ್ದು ಹಾಕಿ ಕೊಡು. ಹೌದಾ ಆಂಟಿ, ಸೀಡಿದ್ರೆ ಸ್ವಲ್ಪ ನನಗೆ ಇಷ್ಟ ಆಗಲ್ಲ. ಸೀಡಿಲ್ದೆ ಸ್ವಲ್ಪ ಐಸ್ ಕ್ಯೂಬ್ ಜಾಸ್ತಿ ಹಾಕಿ ಕೊಡಿ. ಸರಿ ಕಣೋ, ರೆಡಿ ಮಾಡಿ ಇಟ್ಟಿದ್ದೀನಿ, ಕುಡ್ದು ಹೇಗಿದೆ ಅಂತ ನೀನೇ ಹೇಳು. ವಾವ್ ಆಂಟಿ, ತುಂಬಾ ಸೂಪರ್ ಆಗಿದೆ. ಈ ಜ್ಯೂಸ್ ಕುಡಿದ್ರೆ ನನಗೆ ಹೊಟ್ಟೆ ಎಲ್ಲ ತಂಪಾಗ್ತಾ ಇದೆ. ಆವಾಗಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು, ಟೋನಿ, ನಾನು ಡಯಟಲ್ಲಿ ಇದ್ದೀನಿ, ನಿನಗೆ ಗೊತ್ತು ತಾನೆ? ಜ್ಯೂಸಲ್ಲಿ ನೀನು ಹನಿ ಹಾಕು, ಸಕ್ಕರೆ ಹಾಕಬೇಡ. ಹಾಗೇನೆ ಸ್ವಲ್ಪ ಆಲಿವೇರಾ, ಪುದೀನಾ, ಲೆಮನ್ ಇದೆಲ್ಲಾನು ಹಾಕಿ ಸ್ವಲ್ಪ ಕುಕ್ಕುಂಬರ್ ಹಾಕಿ ಮಿಕ್ಸ್ ಮಾಡಿ ನನಗೆ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಡು ಪ್ಲೀಸ್. ಓಕೆ ಲೂಸಿ, ನೀನು ನಾನು ಮಾಡಿಕೊಡು ಜ್ಯೂಸನ್ನು ಕುಡಿದ್ರೆ ನಿನ್ನ ಅಂದ ಇನ್ನೂ 2 ಪಟ್ಟು ಹೆಚ್ಚಾಗುತ್ತೆ. ಆವಾಗಲೇ ಕುಹು ಕೂಡ ಅಲ್ಲಿಗೆ ಬಂದು, ಟೋನಿ, ನನಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕೊಡ್ತೀಯಾ? ನನ್ನ ಗಂಟೆಲ್ಲ ತುಂಬಾನೇ ಒಣಗೋಗಿದೆ. ಜ್ಯೂಸನ್ನು ಕುಡಿದು ನೋಡಿ, ವಾವ್ ಟೋನಿ, ನಿಜವಾಗ್ಲೂ ಜ್ಯೂಸ್ ತುಂಬ ಚೆನ್ನಾಗಿದೆ. ದಿನ ಬಂದು ನಾನು ಇಲ್ಲೇ ವಾಟರ್ಮೆಲನ್ ಜ್ಯೂಸ್ ಕುಡಿತೀನಿ, ನನ್ನ ಗಂಟ್ಲಿಗೆ ತಂಪಾಗ್ತಿದೆ. ಹಾಗೆ ಟೋನಿ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯೋದನ್ನ ನೋಡಿ ಚಿಚುಕಾಗಿಗೆ ತುಂಬ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಆವಾಗ ಚಿನ್ನು ಚಿಚು ಹತ್ರ, ಅಮ್ಮ, ನನಗೂ ಕೂಡ ತುಂಬ ದಾಹ ಆಗ್ತಾ ಇದೆ ಅಮ್ಮ. ಅಲ್ಲಿ ನೋಡು ಟೋನಿ ಆಂಟಿ ಜ್ಯೂಸ್ ಮಾಡ್ತಾ ಇದ್ದಾರೆ, ನನಗೂ ಒಂದು ಜ್ಯೂಸ್ ಕೊಡ್ಸಮ್ಮ. ಸುಮ್ನಿರೋ, ಅವಳೇ ಹಣ ಸಂಪಾದನೆ ಮಾಡ್ತಾಳೆ ಅಂತ ನಾನು ಹೊಟ್ಟೆ ಉರ್ಕೊಳ್ತಿದ್ರೆ ನನ್ನ ಹಣನ ತಗೊಂಡು ಹೋಗಿ ಅವಳಿಗೆ ಕೊಡ್ಬೇಕು ಅಂತ ಹೇಳ್ತೀಯಾ? ಬಾಬಾ, 2 ಗ್ಲಾಸು ಜ್ಯೂಸನ್ನು ಹೇಗೆ ಫ್ರೀಯಾಗಿ ತಗೊಳ್ತೀನಿ ಅಂತ ನೀನೇ ನೋಡು.
ಫ್ಯೂಚರಲ್ಲಿ ಇದನ್ನೆಲ್ಲ ನೀನ್ ಕಲ್ತ್ಕೊಳ್ಬೇಕು ಸರಿನಾ? ಹಾಗೆ ಟುನಿ ಅಂಗಡಿಗೆ ಹೋಗಿ ಫ್ರೀಯಾಗಿ 2 ಜ್ಯೂಸ್ ಕುಡಿಬೇಕು ಅಂತ ಪ್ಲಾನ್ ಹಾಕೊಂಡು ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಟುನಿ ಶಾಪ್ಗೆ ಬಂದು ತುಂಬಾನು ಬೇಜಾರಿಂದ, ಟುನಿ, ಈ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ತಲೆಲ್ಲ ತಿರ್ಗಾಡ್ತಾ ಇದೆ, ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿತೀಯಾ? ಇಲ್ಲ ಅಂದ್ರೆ ನಾನು ಇಲ್ಲೇ ಮೂರ್ಛೆ ಹೋಗಿ ಬಿದ್ಬಿಡ್ತೀನೋ ಏನೋ ಅಂತ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಚಿಚು, ತಗೋ ಲೆಮನ್ ಜ್ಯೂಸ್ ಕುಡ್ದು ಸ್ವಲ್ಪ ಇಲ್ಲೇ ಕೂತ್ಕೋ, ಆಮೇಲೆ ತಲೆ ತಿರುಗುತ್ತೋ ಏನೋ. ಹಾಗೆ ಜ್ಯೂಸ್ ಕುಡಿದ್ಮೇಲೆ, ವಾವ್ ಟುನಿ, ನಿಜವಾಗ್ಲೂ ಜ್ಯೂಸ್ ತುಂಬಾ ಚೆನ್ನಾಗಿದೆ. ಸರಿ, ನನಗೆ ಟೈಮ್ ಆಗ್ತಿದೆ, ಬರ್ತೀನಿ. ಚಿಚು, 1 ನಿಮಿಷ, ಜ್ಯೂಸ್ಗೆ ನೀನು 10 ರೂಪಾಯಿ ಕೊಡ್ಲೇ ಇಲ್ಲ? ಅರೆ ಏನ್ ಟುನಿ, ನಿನ್ನ ಗೆಳತಿ ತಾನೆ ನಾನು, ಪ್ರಾಣಾಪಾಯದಲ್ಲಿ ಇರುವಾಗ ಕೂಡ ಹಣ ಕೇಳ್ತೀಯಾ? ಎಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಶಾಪಿಗೆ ನಾನು ಪ್ರಮೋಷನ್ ಬೇರೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ನೀನೇ ಅಲ್ವಾ ನನಗೆ ಹಣ ಕೊಡ್ಬೇಕಾಗಿದ್ದು. ಆಂಟಿ, ನೀವು ನಮ್ಮ ಅಂಗಡಿಗೆ ಪ್ರಮೋಷನ್ ಮಾಡ್ಬೇಕಾಗಿದ್ದೇನೂ ಇಲ್ಲ, ಹೀಗೆ ಫ್ರೀಯಾಗಿ ಬಂದು ಜ್ಯೂಸ್ ತಗೊಂಡು ಕುಡಿಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ನಮ್ಮಮ್ಮ ಊರಲ್ಲಿರುವ ಎಲ್ರ ಮನೆಗೂ ಹೋಗಿ ಅವರು ಶಾಪ್ ಇಡೋ ವಿಷಯನ ಹೇಳಿದ್ದಾರೆ. ಈ ಊರಲ್ಲಿರುವ ಎಲ್ರಿಗೂ ಗೊತ್ತು, ನೀವು ಬಾಯಿ ಮುಚ್ಕೊಂಡು 10 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಚಿಚು ಇಷ್ಟನೇ ಇಲ್ದೆ 10 ರೂಪಾಯಿ ಕೊಟ್ಟು, ನೋಡಿದ್ಯಾ ಚಿನ್ನು, ಈ ಬುಜ್ಜಿಗೆ ಎಷ್ಟು ಅಹಂಕಾರ, ನನ್ನನ್ನೇ ಫ್ರೀಯಾಗಿ ಕುಡಿಯೋದು ಬೇಡ ಅಂತಿದ್ದಾಳೆ. ನಾನ್ ಕೂಡ ವ್ಯಾಪಾರ ಶುರು ಮಾಡಿ ಇವ್ರ ಅಂಗಡಿನ ಮುಚ್ಚಿಸ್ತೀನಿ ನೋಡು. ಆದ್ರೆ ಹಣ್ಣು ತಗೊಳಕ್ಕೆ ನನ್ನ ಹತ್ರ ಹಣ ಇಲ್ಲ, ಅದಕ್ಕೆ ಬೇರೆ ಏನಾದ್ರೂ ಒಂದು ಶಾರ್ಟ್ ಕಟ್ನ ಯೂಸ್ ಮಾಡ್ಲೇಬೇಕೋ. ಹಣ್ಣು ತಗೊಳ್ಳದೆ ಹೇಗಮ್ಮ ನೀನು ಜ್ಯೂಸ್ ಹಾಕ್ತೀಯಾ? ಯಾಕೋ ಹಣ್ಣು ತಗೊಳ್ಬೇಕೋ? ನಾನು ಮೊನ್ನೆ ಅಡವಿಗೆ ಹೋದಾಗ ಅಲ್ಲೊಂದು ಮರ ನೋಡ್ದೆ. ಆ ಮರದಲ್ಲಿ ಹಸಿನ ಬಣ್ಣದಲ್ಲಿ ಹಣ್ಣುಗಳು, ಕೆಂಪು ಬಣ್ಣದಲ್ಲಿ ಹಣ್ಣುಗಳು ತುಂಬಾನೇ ಬಿಟ್ಟಿತ್ತು. ಆ ಹಣ್ಣುಗಳಿಂದ ನಾನು ಜ್ಯೂಸ್ ಮಾಡಿ ಕೊಡ್ತೀನಿ. ಅದ್ರಲ್ಲಿ ಸ್ವಲ್ಪ ಸಕ್ಕರೆ ಐಸ್ ಕ್ಯೂಬ್ ಹಾಕಿದ್ರೆ ಯಾರಿಗೂ ಯಾವ ಹಣ್ಣು ಅಂತ ಗೊತ್ತಾಗಲ್ಲ ಕಣೋ. ಅಮ್ಮ, ಆದ್ರೆ ಈ ರೀತಿ ಮಾಡಿ ಯಾರಿಗಾದ್ರೂ ಏನಾದ್ರೂ ಹುಷಾರಿಲ್ದೆ ಆದ್ರೆ ಅವಾಗ ತುಂಬಾ ಕಷ್ಟ ಆಗಲ್ವಾ ಅಮ್ಮ? ಹಾಗೆಲ್ಲ ಏನೂ ಆಗಲ್ಲ ಕಣೋ. ಮರದಲ್ಲಿರುವ ಹಣ್ಣುಗಳು ಎಲ್ಲಾನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆ ಹಣ್ಣುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆದೇ ಆಗಿರ್ಬೇಕು, ಅದು ಯಾರು ಗೊತ್ತಿಲ್ಲ ಅಷ್ಟೆ. ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಅಡವಿಗೆ ಹೋಗಿ ಆ ಯಾವುದು ಅಂತ ಗೊತ್ತಿಲ್ಲದೆ ಇರುವ ಹಣ್ಣುಗಳನ್ನ ತಗೊಂಡ್ ಬಂದು ಜ್ಯೂಸ್ನ ರೆಡಿ ಮಾಡಿ ವ್ಯಾಪಾರನ ಅವಳು ಶುರು ಮಾಡಿದ್ಲು. ಅವಾಗ ಚಿಚು ಜೋರಾಗಿ, ಬನ್ನಿ ಬನ್ನಿ, ಹೊಸ ಫ್ರೂಟ್ ಜ್ಯೂಸ್ ತುಂಬಾನು ಟೇಸ್ಟ್ ಆಗಿರುತ್ತೆ, ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಬರೀ 1 ಗ್ಲಾಸ್ಗೆ 1 ರೂಪಾಯಿ ಕೊಟ್ರೆ ಸಾಕು. ಟುನಿ ಅಂಗಡಿಯಲ್ಲಿ 1 ಗ್ಲಾಸ್ ಜ್ಯೂಸಿಗೆ ನೀವು 10 ರೂಪಾಯಿ ಕೊಡ್ಬೇಕು, ಆದ್ರೆ ನನ್ನ ಅಂಗಡಿಯಲ್ಲಿ ಬರೀ 1 ರೂಪಾಯಿ ಕೊಟ್ರೆ ಸಾಕು. 1 ರೂಪಾಯಾ? ಹಾಗಾದ್ರೆ ನನಗೆ 2 ಜ್ಯೂಸ್ ಕೊಡು ಚಿಚು. ನನಗೂ ಕೂಡ 1 ಜ್ಯೂಸ್ ಕೊಡು ಚಿಚು, ತುಂಬಾ ಕೆಂಪು ಬಣ್ಣದಲ್ಲಿ ಚೆನ್ನಾಗಿದೆ. ಆವಾಗ ಮಹಿ, ಎಲ್ರು ಸ್ವಲ್ಪ ನಿಂತ್ಕೊಳ್ಳಿ. ಚಿಚು, ಇದು ಯಾವ ಹಣ್ಣದ ಜ್ಯೂಸು? ಕಲರ್ ಯಾಕೋ ತುಂಬಾ ಡಾರ್ಕ್ ಆಗಿದೆ. ಇಂಥ ಡಾರ್ಕ್ ಕಲರ್ ಅಲ್ಲಿ ನಾನು ಯಾವಾಗ್ಲೂ ಜ್ಯೂಸ್ ಅನ್ನ ನೋಡಿದೇ ಇಲ್ವಲ್ಲ, ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಇದು ಯಾವ ಹಣ್ಣಲ್ಲಿ ಹಾಕಿದ್ದು ಅಂತ ಸ್ವಲ್ಪ ಹೇಳು. ಅಮ್ಮ, ಕಂಡು ಹಿಡಿದ್ರು ಏನೋ. ಬಾ ಅಮ್ಮ, ಈ ಜ್ಯೂಸ್ ಕೊಡೋದ್ ಬೇಡ, ನಾವು ಓಡ್ ಹೋಗೋಣ. ಸುಮ್ನಿರೋ, ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಹಿಯವ್ರೆ, ನನ್ನ ಮೇಲೆ ಏನೋ ನಿಮ್ಗೆ ಡೌಟಾ? ಇದು ಹಣ್ಣಿನ ರಸನೇ. ನಿಮ್ಗೆ ಡೌಟ್ ಇದ್ರೆ ಹೇಳಿ, ಈ ಜ್ಯೂಸನ್ನ ನಾನೇ ಇವಾಗ ನಿಮ್ ಮುಂದೆ ಕುಡಿದು ತೋರಿಸ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಅವಳನ್ನ ಪ್ರೂಫ್ ಮಾಡೋದಕ್ಕೋಸ್ಕರ ಅವಳು ಮಾಡಿದ ಆ ಜ್ಯೂಸನ್ನ, 1 ಗ್ಲಾಸ್ ಜ್ಯೂಸನ್ನ ಹಾಗೇನೆ ಕುಡಿದ್ಲು. ನೋಡಿದ್ರಾ, ಇದು ನಾನ್ ಮಾಡಿರೋ ಜ್ಯೂಸು ಎಷ್ಟ್ ಚೆನ್ನಾಗಿದೆ. ಬನೋ, ಚೆನ್ನಾಗಿದೆ ಅಲ್ವೇನೋ? ಆಂಟಿ, ಏನಿದು ಇದ್ದಕ್ಕಿದ್ದಂತೆ ನಿಮ್ಮ ವಾಯ್ಸಲ್ಲಿ ಯಾಕೆ ಒಂದು ಚೇಂಜಸ್ ಬರ್ತಾ ಇದೆ? ಅದು ಅದು ಏನೋ ಏನೋ ಗಂಟ್ಲು 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 ಉರಿತಾ ಇದೆ. ಏನಾಯ್ತು? ಹಾಗಂತ ಹೇಳ್ತಾ ಇದ್ದಾಗ ಮಹಿ ಹದ್ದು ಕೋಪದಿಂದ, ಚಿಚೋ, ನೋಡಿದ್ಯಾ, ನೀನು ಏನೋ ಒಂದು ಮುಟ್ಟಾಳ್ತನ ಮಾಡಿದೀಯಾ. ಇದು ನಾರ್ಮಲ್ ಫ್ರೂಟ್ ಜ್ಯೂಸ್ ಅಲ್ಲ. ನಾರ್ಮಲ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ಈ ರೀತಿ ಗಂಟ್ಲು ಒಣಗೋಗಲ್ಲ. ಏನ್ ಮಾಡಿದೆ ಅಂತ ಹೇಳೋ. ನೀನೇ ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡಿದೀಯ ಅಷ್ಟೇ. ಆ ಜ್ಯೂಸನ್ನ ನೀನೇ ಕುಡ್ದಿದೀಯ. ನಿನ್ ಪರಿಸ್ಥಿತಿನೇ ಹೀಗೆ ಇದ್ರೆ ಪಾಪ ಚಿಕ್ಕ ಮಕ್ಕಳು ಪರಿಸ್ಥಿತಿ ಏನಾಗುತ್ತೆ ಏನೋ. ಇವಾಗ ನಿನ್ ಗಂಟ್ಲು ಹೋಯ್ತೋ, ಗಂಟಲನ್ನ ಸರಿ ಮಾಡಕ್ಕೆ ಏನಾದ್ರೂ ದಾರಿ ಗೊತ್ತಿದ್ಯಾ ನಿಂಗೆ? ಆವಾಗ್ಲೇ ಟುನಿ ತಕ್ಷಣ ಅಲ್ಲಿಗೆ ಬಂದ್ಲು. ಚಿಚು, ಹೆದರ್ಬೇಡ ಇರು, ನಾನು ನಿನಗೊಂದು ಲೆಮನ್ ಜ್ಯೂಸ್ ಮಾಡಿ ಕೊಡ್ತೀನಿ, ಅದನ್ನ ಕುಡಿ. ಗಂಟ್ಲು ಏನಾಗಿದ್ರು ಸರಿ, ಅದು ಬೇಗನೆ ಗುಣ ಆಗ್ಬಿಡುತ್ತೆ. ಹಾಗಂತ ಹೇಳಿ ಟುನಿ ಚಿಚುಗೋಸ್ಕರ ಒಂದು ಲೆಮನ್ ಜ್ಯೂಸ್ ಮಾಡಿ ಕೊಟ್ಲು. ಲೆಮನ್ ಜ್ಯೂಸ್ ಕುಡಿದ ಮೇಲೆ ಚಿಚುಕಾಗೆ ಗಂಟ್ಲು ಸರಿ ಹೋಯ್ತು. ಚಿಚುಕಾಗಿಗೆ ಅವಳು ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತು. ಅವಳು ಎಲ್ಲರ ಹತ್ರ ಕ್ಷಮಾಪಣೆ ಕೇಳಿದ್ಲು. ಸಾರಿ, ನಾನೇನೋ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ಯಾವುದೇ ಹಣ್ಣನ್ನ ತಗೊಂಡ್ ಬಂದು ಜ್ಯೂಸ್ ಮಾಡಿ ಕೊಡಕ್ಕೆ ನೋಡ್ದೆ. ಆದ್ರೆ ಒಳ್ಳೇದಾಯ್ತು, ನಾನು ಯಾರಿಗೂ ಕೊಟ್ಟಿಲ್ಲ. ನನ್ ಗಂಟ್ಲು ಮಾತ್ರ ತುಂಬಾ ಉರಿತಾ ಇದೆ. ಪರವಾಗಿಲ್ಲ ಬಿಡು ಚಿಚು, ಹೆದರ್ಬೇಡ, ನಿನ್ ಗಂಟ್ಲಿಗೆ ಏನೂ ಆಗಲ್ಲ. ನೀನು ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದು ತಪ್ಪಲ್ಲ, ಆದ್ರೆ ವ್ಯಾಪಾರ ಮಾಡುವಾಗ ಲಾಭ ಮಾತ್ರ ನೋಡ್ಬಾರ್ದು.
ಎಲ್ಲರ ನಂಬಿಕೆನ ಸಂಪಾದನೆ ಮಾಡಬೇಕು. ಎಲ್ರಿಗೂ ಒಳ್ಳೆ ಥರದಲ್ಲಿ ಜ್ಯೂಸನ್ನು ಕೊಟ್ಟು ಎಲ್ರ ನಂಬಿಕೆನ ಸಂಪಾದನೆ ಮಾಡಬೇಕಾಗಿತ್ತು ನೀನು. ಹೌದು ಟುನಿ, ನಾನು ಮಾಡಿದ್ದು ತಪ್ಪೆ. ಇನ್ನು ಮುಂದೆ ಯಾವಾಗಲೂ ಈ ರೀತಿ ವ್ಯಾಪಾರನ ನಾನು ಮಾಡೋದೇ ಇಲ್ಲ. ಅಮ್ಮ, ಒಳ್ಳೇದಾಯ್ತು ನೀನು ಆ ಜ್ಯೂಸ್ ಕುಡಿದೆ. ನನ್ನ ಮಗನ ಹತ್ರ ಕೊಟ್ಟು ಪ್ರೂಫ್ ಮಾಡ್ತೀನಿ ಅಂತ ನಾನು ಕೊಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ. ಅದನ್ನು ಕೇಳಿ ಅಲ್ಲಿದ್ದವರು ಎಲ್ಲರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ ಆ ದಿನ ಚಿಚುಕಾಗೆ ಈ ರೀತಿ ವ್ಯಾಪಾರ ಮಾಡಬಾರ್ದು ಅಂತ ಮನ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಲು.